ಧರ್ಮಶಾಸ್ತ್ರಗಳ ಅನುಸಾರವಾಗಿ ಪ್ರಕೃತಿಯ ಒಂದು ನಿಯಮ ಹೇಗಿದೆ ಅಂದರೆ, ಈ ಮಹಾಶಿವರಾತ್ರಿಯ ಹಬ್ಬವು ಗಂಗಾ ಜಲದ ಪ್ರತಿಯೊಂದು ಹನಿಗಳ ರೀತಿ ತುಂಬಾ ಪವಿತ್ರವಾಗಿದೆ. ನಮ್ಮ ಹಿಂದೂ ಪರಂಪರೆಯಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ತುಂಬಾ ವಿಶೇಷವಾದ ಮಹತ್ವ ಇದೆ. ಈ ಹಬ್ಬವು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನವೇ ಆಚರಿಸಲಾಗುತ್ತದೆ. ಒಂದು ಮಾಹಿತಿಯ ಅನುಸಾರವಾಗಿ ಈ ದಿನ ಪ್ರಕಾಶದ ರೂಪದಲ್ಲಿ ಭಗವಂತನಾದ ಶಿವನು ಭೂಮಿಯ ಮೇಲೆ ಪ್ರಕಟಗೊಂಡಿದ್ದರು. ಶಿವನ ಮದುವೆಯು ತಾಯಿ ಪಾರ್ವತಿಯೊಂದಿಗೆ ಇದೇ ದಿನ ಆಗಿತ್ತು. ಶಾಸ್ತ್ರದಲ್ಲಿನ ಮಾಹಿತಿಯ ಅನುಸಾರವಾಗಿ ಈ ಮಹಾಶಿವರಾತ್ರಿಯ ಹಬ್ಬದ ದಿನದಿಂದಲೇ ಸೃಷ್ಟಿಯ ಆರಂಭವೂ ಕೂಡ ಆಗಿತ್ತು. ಗರುಡ ಪುರಾಣ, ಸ್ಕಂದ ಪುರಾಣ, ಪದ್ಮಪುರಾಣ ಮತ್ತು ಅಗ್ನಿ ಪುರಾಣದ ಅನುಸಾರವಾಗಿ ಎಲ್ಲ ಪುರಾಣಗಳಲ್ಲಿ ಈ ಶಿವರಾತ್ರಿ ಹಬ್ಬದ ಉತ್ತಮವಾದ ವರ್ಣನೆ ಸಿಗುತ್ತದೆ. ಈ ದಿನ ಕೇವಲ ನೀವು ಚಿಕ್ಕ ಪೂಜೆ ಪಾಠವನ್ನು ಮಾಡಿದ್ರೂ ಸರಿ, ನಂಬಿಕೆ ಇಡಿ, ಜೀವನದಲ್ಲಿ ಸುಖದ ಪ್ರಾಪ್ತಿಯಾಗುತ್ತದೆ. ಈ ದಿನ ಶಿವನ ಸಾಧನೆಯನ್ನು ಮಾಡಿದ್ರೆ ಧನಧಾನ್ಯ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುತ್ತದೆ. ಭಗವಂತನಾದ ಶಿವನನ್ನು ಒಲಿಸಿಕೊಳ್ಳಲು ಈ ದಿನ ಅತ್ಯಂತ ಉತ್ತಮ ಅಂತಾನೆ ಹೇಳ್ಬೋದು. ಭಗವಂತನಾದ ಭೋಲೆನಾಥರು ಭೋಲೆ ಭಂಡಾರಿಯಾಗಿದ್ದಾರೆ. ಇವರು ಕೇವಲ 1 ಲೋಟ ಜಲದಿಂದಲೂ ನಿಮಗೆ ಬೇಗನೆ ಒಲಿಯುತ್ತಾರೆ. ಅವರಿಗೆ ಕೇವಲ 1 ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸಿದ್ರು ನಿಮಗೆ ಅವರು ಒಲಿಯುತ್ತಾರೆ. ಆದರೆ ಶಿವನಿಗೆ ಬೇಗನೆ ಸಿಟ್ಟು ಕೂಡ ಬರುತ್ತದೆ. ಇಲ್ಲಿ ಕೆಲವು ವಸ್ತುಗಳು ಶಿವನಿಗೆ ತುಂಬಾ ಪ್ರಿಯವಾಗಿವೆ ಮತ್ತು ಕೆಲವು ವಸ್ತುಗಳು ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಕೆಲವು ವಸ್ತುಗಳು ಇಲ್ಲಿ ಹೇಗಿವೆ ಅಂದರೆ, ಒಂದು ವೇಳೆ ಇವುಗಳನ್ನು ಶಿವನ ಪೂಜೆಯಲ್ಲಿ ನೀವು ಬಳಸಲಿಲ್ಲ ಅಂದರೆ ಆ ಪೂಜೆಯು ಅಪೂರ್ಣವಾಗುತ್ತದೆ. ಇನ್ನೊಂದೆಡೆ ಕೆಲವು ವಸ್ತುಗಳು ಹೇಗಿವೆ ಅಂದರೆ, ಗೊತ್ತಿಲ್ಲದೆ ಅವುಗಳನ್ನು ನೀವೇನಾದರೂ ಶಿವನಿಗೆ ಅರ್ಪಿಸಿದ್ರೆ ಇದರಿಂದ ಶಿವನ ಕೋಪಕ್ಕೆ ನೀವು ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಶಿವನ ಪೂಜೆಯಲ್ಲಿ ಕೆಲವು ವಿಷಯಗಳನ್ನು ನೀವು ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಇಂದಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಹಬ್ಬದ ದಿನ ಏನನ್ನ ಮಾಡಬೇಕು ಮತ್ತು ಏನನ್ನ ಮಾಡಬಾರ್ದಂತ ತಿಳಿಸ್ಕೊಡ್ತೀವಿ. ಯಾವ ರೀತಿಯ ವಸ್ತುಗಳು ಶಿವನಿಗೆ ಅತಿ ಪ್ರಿಯವಾಗಿವೆ ಮತ್ತು ಯಾವ ರೀತಿಯ ವಸ್ತುಗಳು ಇಷ್ಟ ಆಗೋದಿಲ್ಲ ಅವುಗಳ ಬಗ್ಗೆನೂ ತಿಳಿಸ್ಕೊಡ್ತೀವಿ. ಜೊತೆಗೆ ಮರೆತರೂ ಸಹ ಯಾವ ರೀತಿಯ ವಸ್ತುಗಳನ್ನು ಶಿವನಿಗೆ ನೀವು ಅರ್ಪಿಸಬಾರದು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನು ಮರೆಯದಿರಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಹಾಗಾದರೆ ಬನ್ನಿ ಸ್ನೇಹಿತರೆ, ಮಹಾಶಿವರಾತ್ರಿಯ ಹಬ್ಬದ ದಿನ ಎಲ್ಲಕ್ಕಿಂತ ಮೊದಲು ಏನನ್ನ ಮಾಡಬೇಕಂತ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿಯ ಹಬ್ಬದ ದಿನ ಶಿವನ ಪೂಜೆಯನ್ನು ನೀವು ಯಾವತ್ತಿಗೂ ಶುಭ್ರವಾದ ಬಟ್ಟೆ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡೇ ಮಾಡಿರಿ. ಈ ರೀತಿ ಮಾಡೋದು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಸಾಧ್ಯವಾದರೆ ಈ ದಿನ ಹೊಲಿಸದೇ ಇರುವಂಥ ವಸ್ತ್ರಗಳನ್ನು ಧರಿಸಿರಿ. ಈ ದಿನ ಖಂಡಿತವಾಗಿ ಶಿವಲಿಂಗದ ಪೂಜೆಯನ್ನು ಮಾಡಿರಿ. ಶಾಸ್ತ್ರಗಳ ಅನುಸಾರವಾಗಿ ಮಹಾಶಿವರಾತ್ರಿಯ ದಿನವೇ ಭಗವಂತನಾದ ಶಿವನು ಶಿವಲಿಂಗದ ರೂಪದಲ್ಲಿ ಪ್ರಕಟಗೊಂಡಿದ್ದರು. ಹಾಗಾಗಿ ಈ ದಿನ ಶಿವಲಿಂಗವನ್ನು ಪೂಜೆ ಮಾಡೋದು ಸರ್ವಶ್ರೇಷ್ಠ ಅಂತ ತಿಳಿಯಲಾಗಿದೆ. ಇಲ್ಲಂತೂ ಶಿವನ ಪೂಜೆಯನ್ನು ರಾತ್ರಿಯ 4 ವೇಳೆಗಳಲ್ಲಿಯೂ ಮಾಡಲಾಗುತ್ತದೆ. ಆದರೆ ಶಿವನ ಪೂಜೆಯನ್ನು ಖಂಡಿತವಾಗಿ ಪ್ರದೋಷ ಕಾಲದಲ್ಲಿ ಮಾಡಬೇಕು. ಇದು ಸದಾ ಭಗವಂತನಾದ ಶಿವನ ಕಾಲವೇ ಆಗಿರುತ್ತದೆ. ಈ ಸಮಯದಲ್ಲಿ ಭಗವಂತನಾದ ಶಿವನು ಶಿವಲಿಂಗದಲ್ಲಿ ವಿರಾಜಮಾನಗೊಂಡಿರ್ತಾರೆ. ಈ ಬಾರಿ ಮಹಾಶಿವರಾತ್ರಿ ಹಬ್ಬವನ್ನು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿಯೂ ಆಚರಿಸಲಾಗುತ್ತದೆ. ಮಾಹಿತಿಯ ಅನುಸಾರವಾಗಿ ಮಹಾಶಿವರಾತ್ರಿಯ ಪ್ರದೋಷ ಕಾಲದ ಶುಭ ಮುಹೂರ್ತವು 8 ಮಾರ್ಚ್ 2024 ಸಾಯಂಕಾಲ 6:25 ಹಿಡ್ಕೊಂಡು ರಾತ್ರಿ 8:52 ಇರುತ್ತದೆ. ಈ ಸಮಯದಲ್ಲಿ ಮಾಡಿದಂಥ ಶಿವಪೂಜೆ ಉತ್ತಮ ಫಲವನ್ನು ನೀಡುತ್ತದೆ. ಮಹಾಶಿವರಾತ್ರಿಯ ಅರ್ಥ ರಾತ್ರಿ ಸಮಯದಲ್ಲಿ ಶಿವನ ಪೂಜೆ ಆಗಿದೆ. ಮಹಾಶಿವರಾತ್ರಿಯ ಹಬ್ಬದ ದಿನ ಭಗವಂತನಾದ ಶಿವನ ಜೊತೆಗೆ ತಾಯಿ ಪಾರ್ವತಿ ದೇವಿಯ ಪೂಜೆಯನ್ನು ಖಂಡಿತವಾಗಿ ಮಾಡಿರಿ. ಈ ರೀತಿ ಮಾಡಿದಾಗ ಇಬ್ಬರ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನ ಶಿವಲಿಂಗದ ಮೇಲೆ ಖಂಡಿತವಾಗಿ ನೀವು ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸಿರಿ. ಒಂದು ವೇಳೆ ಬಿಲ್ವಪತ್ರೆ ಇಲ್ಲ ಅಂದರೆ ಶಿವನ ಪೂಜೆ ಅಪೂರ್ಣ ಅಂತ ತಿಳಿಯಲಾಗಿದೆ. ಬಿಲ್ವಪತ್ರೆ ಎಲೆಯು ಶಿವನಿಗೆ ಅತಿ ಪ್ರಿಯವಾಗಿದೆ. ಒಂದೇ ಎಲೆ ಇರುವಂಥ ಎಲೆಯನ್ನು ಬಿಲ್ವಪತ್ರೆ ಎಲೆ ಅಂತ ಕರೆಯೋದಿಲ್ಲ. 3 ಎಲೆಗಳು ಕೂಡಿದಂಥ ಎಲೆಯನ್ನು ಬಿಲ್ವಪತ್ರೆ ಅಂತಾರೆ. ಇದನ್ನು ಮಾತ್ರ ನೀವು ಶಿವಲಿಂಗದ ಮೇಲೆ ಅರ್ಪಿಸಬೇಕು. ಜೊತೆಗೆ ಪೂಜೆಯಲ್ಲಿ ಶಿವನಿಗೆ ಖಂಡಿತವಾಗಿ ಅಕ್ಷತೆಗಳನ್ನು ಅರ್ಪಿಸಿರಿ. ಜೊತೆಗೆ ಈ ದಿನ ರಾತ್ರಿ ಶಿವನ ಜಾಗರಣೆಯನ್ನು ಖಂಡಿತವಾಗಿ ಮಾಡಿರಿ.
ಇದರಿಂದ ಮಹಾಶಿವರಾತ್ರಿಯ ಹಬ್ಬದ ಪೂರ್ಣ ಫಲ ನಿಮಗೆ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನ ಶಿವನ ಪೂಜೆಯನ್ನು ಮಾಡುವ ಮುನ್ನ ಭಗವಂತನಾದ ಶ್ರೀ ಗಣೇಶ, ಕಾರ್ತಿಕೇಯ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ನಂದಿ ಮತ್ತು ಪಾರ್ವತಿ ದೇವಿಯ ಪೂಜೆಯನ್ನು ಮೊದಲು ಮಾಡಿರಿ. ಇಲ್ಲವಾದರೆ ಶಿವನ ಪೂಜೆಯ ಫಲ ನಿಮಗೆ ಸಂಪೂರ್ಣವಾಗಿ ಸಿಗೋದಿಲ್ಲ. ಸಾಧ್ಯವಾದರೆ ಗೋಮಾತೆಗೆ ಈ ದಿನ ಹಸಿರು ಹುಲ್ಲನ್ನು, ಮೇವನ್ನು ಖಂಡಿತವಾಗಿ ತಿನ್ನಿಸಿರಿ. ಯಾಕಂದರೆ ಹಸುವನ್ನು ನಂದಿಯ ರೂಪ ಅಂತ ತಿಳಿಯಲಾಗಿದೆ. ಇದು ಶಿವನಿಗೆ ಅತ್ಯಧಿಕ ಪ್ರಿಯವೂ ಕೂಡ ಆಗಿದೆ. ಸ್ನೇಹಿತರೆ, ಮಹಾಶಿವರಾತ್ರಿಯ ದಿನ ಈ ಕೆಲವು ಕಾರ್ಯಗಳನ್ನು ಮಾಡೋದ್ರಿಂದ ಶಿವನ ಅಪಾರ ಕೃಪೆ ನಿಮಗೆ ಸಿಗುತ್ತದೆ. ಎಲ್ಲಕ್ಕಿಂತ ಮೊದಲು ಮಹಾಶಿವರಾತ್ರಿಯ ದಿನ ಯಾವ ರೀತಿಯ ಕೆಲಸಗಳನ್ನು ಮಾಡಬಾರದಂತ ತಿಳಿದುಕೊಳ್ಳೋಣ ಬನ್ನಿ. ಮಹಾಶಿವರಾತ್ರಿಯ ದಿನ ನೀವು ಹಗಲಿನಲ್ಲಿ ತುಂಬ ಹೊತ್ತಿನವರೆಗೆ ನಿದ್ರೆ ಮಾಡಬಾರದು. ಮುಂಜಾನೆ ಸೂರ್ಯ ಉದಯಿಸುವ ಮುನ್ನ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ಶುದ್ಧವಾದ ಬಟ್ಟೆಗಳನ್ನು ಧರಿಸಿರಿ. ಈ ರೀತಿ ಮಾಡಿದ್ರೆ ಶಿವನ ಕೃಪೆ ನಿಮಗೆ ಸಿಗುತ್ತದೆ. ಮರೆತರೂ ಸಹ ಈ ದಿನ ನೀವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಶಿವರಾತ್ರಿಯ ದಿನ ಶಿವಲಿಂಗದ ಮೇಲೆ ಅರ್ಪಿಸಿದಂಥ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಒಂದು ವೇಳೆ ಶಿವಲಿಂಗದ ಮೇಲೆ ನೀವು ಜಲವನ್ನು ಅರ್ಪಿಸ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಮರೆತರೂ ಸಹ ಶಂಖದಿಂದ ಜಲವನ್ನು ಅರ್ಪಿಸಬೇಡಿ. ಭಗವಂತನಿಗೆ ನೀವು ಲೋಟದಿಂದ ನೀರನ್ನು ಹಾಕಿರಿ. ಶಂಖದಿಂದ ಶಿವನ ಪೂಜೆಯನ್ನು ಮಾಡಲಾಗೋದಿಲ್ಲ. ಲೋಟದಿಂದ ಜಲವನ್ನು ಅರ್ಪಿಸುವಾಗ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ನೀರಿನಲ್ಲಿ ಹಾಲು ಅಥವಾ ಬೆಣ್ಣೆಯನ್ನು ಮಿಕ್ಸ್ ಮಾಡಿದರೆ ಇಲ್ಲಿ ತಾಮ್ರದ ಲೋಟದ ಬಳಕೆಯನ್ನು ಮಾಡಬಾರದು. ಯಾಕಂದರೆ ತಾಮ್ರದ ಲೋಟದಲ್ಲಿ ಹಾಲು ಮತ್ತು ಬೆಣ್ಣೆ ಹಾಕಿದಾಗ ಅದು ವಿಷಯವಾಗಿ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ಹಾಲು, ಬೆಣ್ಣೆ, ತುಪ್ಪದಿಂದ ಅಭಿಷೇಕ ಮಾಡೋದಾದರೆ ನೀವು ಸ್ಟೀಲ್ ಆಗಲಿ, ಪೀತಾಂಬರ ಆಗಲಿ ಅಥವಾ ಬೆಳೆಯ ಲೋಟವನ್ನು ಬಳಸಿರಿ. ಈ ದಿನ ಮಾಡಿದಂಥ ಪೂಜೆಯ ಪ್ರತಿಫಲ 100 ಪೂಜೆಗಳಿಗೆ ಸಮಾನವಾಗಿರುತ್ತದೆ. ಮಹಾಶಿವರಾತ್ರಿಯ ಹಬ್ಬದ ದಿನ ಮರೆತರೂ ಸಹ ಶಿವನ ಪೂಜೆಯಲ್ಲಿ ತುಳಸಿ ದಳಗಳ ಬಳಕೆಯನ್ನು ಮಾಡಬಾರದು. ಈ ರೀತಿ ಮಾಡಿದ್ರೆ ಪೂಜೆಯ ಪುಣ್ಯ ಫಲ ಸಿಗೋದಿಲ್ಲ. ಭಗವಂತನಾದ ಶಿವನಿಗೆ, ಗಣಪತಿಗೆ ತುಳಸಿ ಎಲೆಗಳನ್ನು ಅರ್ಪಿಸಲಾಗೋದಿಲ್ಲ. ಒಂದು ವೇಳೆ ಈ ತಪ್ಪನ್ನು ಮಾಡಿದ್ರೆ ಕಾಲು ಸರ್ಪ ದೋಷದಂಥ ಭಯಾನಕ ದೋಷಗಳು ಅಂಟಬಹುದು. ಈ ದಿನ ಶಿವನ ಪೂಜೆಯಲ್ಲಿ ಕೇದಿಗೆ ಆಗಲಿ, ಚಂಪಾದಂಥ ಹೂಗಳನ್ನು ಬಳಸಬಾರದು. ಯಾಕಂದರೆ ಶಿವನ ಪೂಜೆಯಲ್ಲಿ ಇವುಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಮರೆತರೂ ಸಹ ಶಿವಲಿಂಗದ ಪೂಜೆಯಲ್ಲಿ ಅರಿಶಿನ ಕುಂಕುಮದ ಬಳಕೆಯನ್ನು ಮಾಡಬಾರದು. ಯಾಕಂದರೆ ಶಿವನು ವೈರಾಗಿಯಾಗಿದ್ದಾರೆ. ಇಲ್ಲಿ ಭಗವಂತನಾದ ಶಿವನು ತಮ್ಮ ಕುಟುಂಬದವರ ಜೊತೆಗೆ ಇರುವಂಥ ಫೋಟೋ ಅಥವಾ ಮೂರ್ತಿಗಳೇನಾದರೂ ಇದ್ದರೆ, ಅಂದರೆ ಅಲ್ಲಿ ಭಗವಂತನಾದ ಶ್ರೀ ಗಣೇಶ, ನಂದಿ, ಕಾರ್ತಿಕೇಯ, ತಾಯಿ ಪಾರ್ವತಿಯೊಡನೆ ಶಿವನು ಇರ್ತಾರೆ. ಅಲ್ಲಿ ನೀವು ಕುಂಕುಮ, ಸಿಂಧೂರ, ಅರಿಶಿನದ ಬಳಕೆಯನ್ನು ಮಾಡಬಹುದು. ಆದರೆ ಶಿವಲಿಂಗವು ವೈರಾಗಿಯ ರೂಪ ಆಗಿದೆ. ಅಲ್ಲಿ ನೀವು ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬಾರದು. ಮಹಾಶಿವರಾತ್ರಿಯ ದಿನ ಮರೆತರೂ ಸಹ ಮನೆಯಲ್ಲಿ ಜಗಳ ಮಾಡಬಾರದು, ಬೇರೆಯವರಿಗೆ ಬಯ್ಯಬಾರದು. ಒಂದು ವೇಳೆ ಈ ರೀತಿ ಮಾಡಿದ್ರೆ ಶಿವನ ಆಶೀರ್ವಾದ ನಿಮಗೆ ಸಿಗೋದಿಲ್ಲ. ಮಹಾಶಿವರಾತ್ರಿಯ ಹಬ್ಬದ ದಿನ ಸಾರಾಯಿ, ಮಾಂಸದ ಮದ್ಯದ ಸೇವನೆಯನ್ನು ಮಾಡಬಾರದು. ಇಲ್ಲವಾದರೆ ನೀವು ಶಿವನ ಕೋಪಕ್ಕೆ ಗುರಿಯಾಗ್ತೀರಾ. ಈ ದಿನ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ನೀವು ತೊಂದರೆ ಮಾಡಬಾರದು. ಇಲ್ಲವಾದರೆ ನಿಮ್ಮ ಎಲ್ಲ ಪುಣ್ಯ ಫಲಗಳು ನಷ್ಟ ಆಗುತ್ತವೆ. ಮಹಾಶಿವರಾತ್ರಿಯ ದಿನ ಮಹಿಳೆಯರಾಗಲಿ, ಕನ್ಯರಾಗಲಿ ಶಿವಲಿಂಗವನ್ನು ಸ್ಪರ್ಶ ಮಾಡಬಾರದು. ಇಲ್ಲಿ ನೀವು ಹಾಲು, ಮೊಸರು, ಬೆಣ್ಣೆಯಿಂದ ಶಿವನ ಅಭಿಷೇಕ ಮಾಡಬಹುದು. ಬಿಲ್ವಪತ್ರೆ ಎಲೆಯನ್ನು ಸಹ ಅರ್ಪಿಸಬಹುದು. ಪೂಜೆ ಕೂಡ ಮಾಡಬಹುದು. ಆದರೆ ಶಿವಲಿಂಗವನ್ನು ಸ್ಪರ್ಶ ಮಾಡಬೇಡಿ. ಯಾವಾಗ ಶಿವಲಿಂಗದ ಮೇಲೆ ನೀವು ಜಲವನ್ನು ಅರ್ಪಿಸ್ತಿರೋ ಅವುಗಳನ್ನು ಲೋಟದ ಸಹಾಯದಿಂದ ಅರ್ಪಿಸಿರಿ. ಆ ನೀರು ನಿಮ್ಮ ಪಾದಕ್ಕೆ ಬರಬಾರದು. ಯಾಕಂದರೆ ಅದನ್ನು ನಾವು ಜಲಹರಿ ಅಂತ ಕರೆಯುತ್ತೇವೆ. ಶಿವಲಿಂಗದ ಮೇಲೆ ಹರಿಯುತ್ತಿರುವಂಥ ನೀರಿಗೆ ನೀವು ಯಾವತ್ತಿಗೂ ನಿಮ್ಮ ಹಣೆಯ ಮೇಲೆ ಸ್ನಾನವನ್ನು ಕೊಡಬೇಕು. ಆ ನೀರನ್ನು ನೀವು ನಿಮ್ಮ ಮಕ್ಕಳ ಮೇಲೆ ಸಿಂಪಡಿಸಬೇಕು. ಇದರಿಂದ ಶರೀರದಲ್ಲಿರುವಂಥ ಕೆಟ್ಟ ದೃಷ್ಟಿಗಳು, ದೋಷಗಳೆಲ್ಲರೂ ದೂರ ಆಗುತ್ತವೆ. ಬೇಗನೆ ಮನಸ್ಸಿಗೆ ಕೂಡ ಶಾಂತಿ ಸಿಗುತ್ತದೆ. ಯಾವತ್ತಿಗೂ ಶಿವಲಿಂಗಕ್ಕೆ ಅರ್ಧ ಪರಿಕ್ರಮಣ ಮಾಡಬೇಕು. ಈ ಮಾತನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ, ಮಹಾಶಿವರಾತ್ರಿಯ ಈ ಪವಿತ್ರವಾದ ದಿನದಲ್ಲಿ ತಾಯಿ ಪಾರ್ವತಿ ದೇವಿ ಮತ್ತು ಶಿವನ ಕೃಪೆಯನ್ನು ಪಡೆಯಬೇಕಂದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸೋದು ಇಂಪಾರ್ಟೆಂಟ್ ಇದೆ. ಇದರಿಂದ ವ್ರತ ಆಗಲಿ, ಪೂಜೆಯ ಪೂರ್ಣ ಫಲ ನಿಮಗೆ ಸಿಗುತ್ತದೆ. ಈ ದಿನ ವ್ರತದಲ್ಲಿ ಕೆಲವು ವಿಷಯಗಳು ಹೇಗಿರುತ್ತವೆ ಅಂದರೆ, ಇವುಗಳನ್ನು ನೀವು ತಿನ್ನಬಾರದು. ಮತ್ತು ಒಂದು ವಸ್ತು ಹೇಗಿದೆ ಅಂದರೆ ಖಂಡಿತವಾಗಿ ಅದನ್ನು ನೀವು ಮಹಾಶಿವರಾತ್ರಿಯ ದಿನ ತಿನ್ನಬೇಕು. ಇದರಿಂದ ಈ ಹಬ್ಬದ ವ್ರತದ ಸಂಪೂರ್ಣ ಫಲ ನಿಮಗೆ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನ ಹಲವಾರು ಜನರು ವ್ರತವನ್ನು ಮಾಡ್ತಾರೆ. ಒಂದು ಸಮಯದಲ್ಲಿ ಉಪವಾಸವನ್ನು ಮಾಡಿ ಇನ್ನೊಂದು ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸ್ತಾರೆ. ಒಂದು ವೇಳೆ ನೀವೇನಾದರೂ ಮಹಾಶಿವರಾತ್ರಿಯ ವ್ರತವನ್ನು ಮಾಡ್ತಾ ಇದ್ದರೆ ಒಂದು ಮಾತವು ನೆನಪಿರಲಿ, ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗಬಾರದು. ಇದಕ್ಕಾಗಿ
ದಾಳಿಂಬೆ ಹಣ್ಣು, ಸಂತರೆ ಹಣ್ಣುಗಳನ್ನು ತಿನ್ನಬಹುದು. ಆದರೆ ಕಬ್ಬಿಣದ ಹಾಲನ್ನು ಕುಡಿಯಬಾರದು. ಮಹಾಶಿವರಾತ್ರಿಯ ದಿನ ಫಲಹಾರದಲ್ಲಿ ಸೇಬು ಹಣ್ಣು, ಪಪ್ಪಾಳೆ ಹಣ್ಣು, ಸಂತರೆ ಹಣ್ಣು, ಬಾಳೆಹಣ್ಣು ಇತ್ಯಾದಿ ಹಣ್ಣುಗಳನ್ನು ತಿನ್ನಬಹುದು. ಈ ದಿನ ಉಪ್ಪನ್ನು ತಿನ್ನಬಾರದು. ಹಲವಾರು ಜನರು ಉಪವಾಸದ ಉಪ್ಪು ಅಥವಾ ಕಲ್ಲುಪ್ಪನ್ನು ಸೇವಿಸ್ತಾರೆ. ಅದರ ಸೇವನೆ ಬೇಕಾದರೆ ಮಾಡಬಹುದು. ಆದರೆ ಸಮುದ್ರದ ಉಪ್ಪು ಅಥವಾ ಸಾಧಾರಣವಾದ ಬಿಳಿ ಉಪ್ಪನ್ನು ನೀವು ತಿನ್ನಬಾರದು. ಕಪ್ಪು ಬಣ್ಣದ ಕಲ್ಲುಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟನ್ನು ನೀವು ತಿನ್ನಬಾರದು. ಇಲ್ಲಿ ಆಲೂಗಡ್ಡೆಯ ಪ್ರಯೋಗವನ್ನು ನೀವು ಮಾಡಬಹುದು. ಆದರೆ ಮರೆತರೂ ಸಹ ಅಕ್ಕಿಯಾಗಲಿ ಅಥವಾ ರೊಟ್ಟಿಯನ್ನು ನೀವು ತಿನ್ನಬಾರದು. ಇಲ್ಲಿ ಬೇಕಾದರೆ ಗೋಧಿಯಿಂದ ರೆಡಿಯಾದ ಪದಾರ್ಥಗಳನ್ನು ತಿನ್ನಬಹುದು. ಆದರೆ ಅಕ್ಕಿ ಅಥವಾ ಅನ್ನದ ಸೇವನೆಯನ್ನು ಮಾಡಬಾರದು. ಇಲ್ಲಿ ಒಂದು ಮಾತನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ. ಮೊಸರು, ಬೆಣ್ಣೆಯನ್ನು ತಿನ್ನಬಹುದು. ಸಿಹಿ ಪದಾರ್ಥಗಳನ್ನು ಖಂಡಿತವಾಗಿ ತಿನ್ನಬಹುದು. ಆದರೆ ಮರೆತರು ಈ ದಿನ ಏಕದಳಗಳ ಪ್ರಯೋಗವನ್ನು ಮಾಡಬಾರದು. ಜೊತೆಗೆ ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ ಮದ್ಯದ ಸೇವನೆ ಮರೆತರು ಮಾಡಬಾರದು. ಇಲ್ಲವಾದರೆ ವ್ರತದ ಫಲ ಸ್ವಲ್ಪವೂ ನಿಮಗೆ ಸಿಗೋದಿಲ್ಲ. ಇಲ್ಲಿ ಕೆಲವು ಯಾವ ರೀತಿಯ ವಿಷಯಗಳನ್ನು ನೀವು ನೆನಪಿಟ್ಕೊಳ್ಬೇಕಂದ್ರೆ, ಇಲ್ಲವಾದರೆ ನೀವು ಪಾಪಕ್ಕೆ ಭಾಗಿಯಾಗ್ತೀರಾ. ಮಹಾಶಿವರಾತ್ರಿಯ ದಿನ ವ್ರತವನ್ನು ಇಟ್ಟಂಥ ಜನರು ಕುಡಿಯುವಂಥ ತಿನ್ನುವಂಥ ವಸ್ತುಗಳನ್ನು ಬೇರೆ ಜನರಿಗೂ ಕೂಡ ಹಂಚಿಕೊಂಡು ತಿನ್ನಬೇಕು. ಇದರಿಂದಲೂ ಶಿವನ ಆಶೀರ್ವಾದ ಸಿಗುತ್ತದೆ. ಇಲ್ಲಿ ಒಂದು ವಿಶೇಷವಾದ ವಸ್ತುವನ್ನು ಶಿವನಿಗೂ ಸಹ ಅರ್ಪಿಸಲಾಗುತ್ತದೆ. ಇದನ್ನು ಎಲ್ಲರೂ ಸಹ ತಿಂತಾರೆ. ಇದು ಪಂಚಾಮೃತ ಆಗಿದೆ. ಇಲ್ಲಿ ಖಂಡಿತವಾಗಿ ಶಿವನಿಗೆ ಪಂಚಾಮೃತವನ್ನು ಅರ್ಪಿಸಿರಿ. ಆನಂತರ ಪ್ರಸಾದದ ರೂಪದಲ್ಲಿ ಎಲ್ಲರೊಂದಿಗೂ ಹಂಚಿಕೊಂಡು ತಿನ್ನಿರಿ. ಇನ್ನು ನಂಬರ್ 2, ಈ ದಿನ ಸಾತ್ವಿಕ ರೂಪದಲ್ಲಿ ಆಹಾರವನ್ನು ರೆಡಿ ಮಾಡಿ ತಿನ್ನಲಾಗುತ್ತದೆ. ಇಲ್ಲಿ ಬೇಕಾದರೆ ನೀವು ಫಲಹಾರ ಮಾಡಬಹುದು. ಖಂಡಿತವಾಗಿ ಈ ದಿನ ಶಿವಲಿಂಗದ ಮೇಲೆ ಬಾರೆಹಣ್ಣನ್ನು ಅರ್ಪಿಸಿರಿ. ಇದಾದ ನಂತರ ಫಲಹಾರ ಮಾಡುವಂಥ ಸಮಯದಲ್ಲಿ ಈ ಹಣ್ಣನ್ನು ನೀವು ತಿನ್ನಿರಿ. ನೆನ್ಪಿಟ್ಕೊಳ್ಳಿ, ಇದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಮಾಡೋದಿಲ್ಲ. ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರ. ಬಾರೆಹಣ್ಣನ್ನು ಅರ್ಪಿಸೋದ್ರಿಂದ ಶತ್ರುಗಳ ನಾಶ ಆಗುತ್ತದೆ. ಶಿವಲಿಂಗದ ಮೇಲೆ ಕಪ್ಪು ಎಳ್ಳುಗಳನ್ನು ನೀರಿನಲ್ಲಿ ಹಾಕಿ ಅಥವಾ ಹಾಲಿನಲ್ಲಿ ಹಾಕಿ ಶಿವಲಿಂಗಕ್ಕೆ ಖಂಡಿತವಾಗಿ ಅರ್ಪಿಸಿರಿ. ಮಹಾಶಿವರಾತ್ರಿಯ ದಿನ ನೀವು ಹಾಲಿನ ಸೇವನೆಯನ್ನು ಮಾಡಬಹುದು. ಆದರೆ ಇಲ್ಲಿ ಕೇವಲ ಹಾಲು ಅಷ್ಟೇ ಅಲ್ಲ, ಅದರಲ್ಲಿ ಒಂದೆರಡು ಸಕ್ಕರೆ ಕಾಳುಗಳನ್ನು ಹಾಕಿ ಸೇವಿಸಿರಿ. ಕೇವಲ ಬರೀ ಹಾಲನ್ನು ಯಾವತ್ತಿಗೂ ಕುಡಿಯಬಾರದು. ಮರೆತರೂ ಸಹ ವ್ರತ ಆಗಲಿ ಹಬ್ಬದ ದಿನಗಳಲ್ಲಿ ಕುಡಿಯಬಾರದು. ಈ ರೀತಿಯಾಗಿ ನಿಮ್ಮ ವ್ರತ ಪೂರ್ಣವಾಗುತ್ತದೆ. ಯಾವಾಗ ನೀವು ಫಲಹಾರ ಮಾಡಲು ಹೋಗ್ತೀರೋ ಆಗ ಶಿವನ ಹೆಸರನ್ನು ಖಂಡಿತವಾಗಿ ನೆನೆಯಬೇಕು. ಒಂದು ವೇಳೆ ನಿಜವಾಗಿಯೂ ನೀವು ಶಿವನ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.